ಎಲ್ಲ ಗ್ರಂಥಗಳಿಗಿಂತಲೂ ಸಂವಿಧಾನ ಶ್ರೇಷ್ಠ ಶ್ರೀರಂಗ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿಆರ್ ಗವಾಯಿರವರ ಮೇಲೆ ಸನಾತನವಾದಿ ಮನಸ್ಥಿತಿಯ ವಕೀಲರಾದ ರಾಕೇಶ್ ಕಿಶೋರ್ ಶೂ ಎಸೆಯುವುದರ ಮೂಲಕ ಪ್ರಜಾಪ್ರಭುತ್ವ ಆತ್ಮೀಯವಾದ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ. ಇವರ ನಡೆ ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಭೀಮವಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಾಂಧಿನಗರ ಬಿ ಶ್ರೀರಂಗ ತಿಳಿಸಿದರು. ಗವಾಯಿಯವರ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಸ್ಥಿರಗೊಳಿಸುವ ಷಡ್ಯಂತ್ರದ ಭಾಗವಾಗಿದೆ. ಇಂತಹ ದೇಶದ್ರೋಹಿ ಹತ್ಯೆ ನಡೆಸಿರುವವರ ವಿರುದ್ಧ ದಿನಾಂಕ 17/10/2025 ಶುಕ್ರವಾರ ಕೋಲಾರ ಜಿಲ್ಲಾದ್ಯಂತ ದಲಿತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು. ಸಾರ್ವಜನಿಕರು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬಂದ್ನಲ್ಲಿ ಭಾಗವಹಿಸಬೇಕು ಎಂದರು. ವರ್ತಕರ ಸಂಘ, ಖಾಸಗಿ ಶಿಕ್ಷಣ ಸಂಸ್ಥೆ, ಆಟೋ ಚಾಲಕರ ಸಂಘ, ಗಾರ್ಮೆಂಟ್ಸ್ ಕಾರ್ಮಿಕರ ಸಂಘ, ಮಹಿಳಾ ಸಂಘ, ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳು ರಾಜಕೀಯವನ್ನ ಹೊರತುಪಡಿಸಿ ಈ ಬಂದ್ಗೆ ಬೆಂಬಲ ಸೂಚಿಸುತ್ತಿದ್ದು, ಸ್ವಯಂ ಪ್ರೇರಿತವಾಗಿ ಭಾಗವಹಿಸುವುದರೊಂದಿಗೆ ರಾಕೇಶ್ ಕಿಶೋರ್ನ ಗಡೀಪಾರಿಗೆ ಆಗ್ರಹಿಸಿದ್ರು. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈ ದಿನ ಕೋಲಾರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಜನಪರ ಸಂಘಟನೆಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಏನು ಕಳೆದ 6ನೇ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಗವಾಯಿಯವರ ಮೇಲೆ ಪ್ರಹಾರ ಮಾಡಲು ಪ್ರಯತ್ನಿಸಿದಂಥ ಒಬ್ಬ ರಾಕೇಶ್ ಕಿಶೋರನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಂತೇಳಿ ಇದೇ ತಿಂಗಳ 17ನೇ ತಾರೀಕು ಶುಕ್ರವಾರದಿಂದ ಕೋಲಾರ ಜಿಲ್ಲೆಯಾದ್ಯಂತ ಬಂದನ್ನು ಆಚರಿಸಲು ಈ ದಿನ ತೀರ್ಮಾನ ಕೈಗೊಳ್ಳಲಾಯಿತು. ಅದರಂತೆ ಈ ದಿನ ನಾವೇನಂತ ಹೇಳಿದ್ರೆ, ಈ ದೇಶದಲ್ಲಿ ಸನಾತನಿಗಳು ಸಂವಿಧಾನ ಬರೆದಾಗಿಂದನೂ ಸಹಿತ ಇಲ್ಲಿಯವರೆಗೂ ಸಂವಿಧಾನವನ್ನು ಒಪ್ಪಿಕೊಳ್ಳೇ ಇಲ್ಲ. ಈ ಬಹುಜನರ ಬಾಳಿಗೆ ಆಶಾಕಿರಣವಾಗಿರುವಂತಹ ಈ ಸಂವಿಧಾನ ಇದೆ, ಇದು ಎಲ್ಲಾ ಗ್ರಂಥಗಳಿಗಿಂತ ಶ್ರೇಷ್ಠವಾದ ಗ್ರಂಥ ಅಂತ ಇಡೀ ಪ್ರಪಂಚನೇ ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಸನಾತನವಾದಿಗಳು ಅಂತ ಹೇಳೋರು ಆ ಸಂವಿಧಾನವನ್ನು ಒಪ್ಪಿಕೊಳ್ಳದೆ ಅದರ ಮೇಲೆ ಪ್ರಹಾರ ನಡೆಸಲೇ ಬರ್ತಾ ಇದ್ದಾರೆ. ಇದರಿಂದ ಈ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ. ಜೊತೆಗೆ ಏನು ಈ ಮನುವಾದಿ ಮನಸ್ಥಿತಿಯನ್ನು ಹೊಂದಿರುವಂತವರು ಮನುಷ್ಯತ್ವ ಇಲ್ಲದೆ ಸಮಾನತೆಯನ್ನು ಅವರು ಬಯಸ್ತಾ ಇಲ್ಲ. ಮನುಷ್ಯರನ್ನ ಮನುಷ್ಯರಾದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಸಂವಿಧಾನವನ್ನು ಒಪ್ಪದೇ ಇರುವಂತವರು ಒಂದು ಕಡೆ ಹಿಂದೂಗಳು ಅಂತ ಹೇಳ್ತಾರೆ. ಕಳೆದ ಬಾರಿ ಮೋದಿಯವರೇ ಹೇಳಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು ಹಿಂದೂ ಅಂತ ಹೇಳೋದು ಒಂದು ಸಾಂಸ್ಕೃತಿಕ ಒಂದು ಜೀವನೋಪಾಯ ಅಂತ ಹೇಳಿದ್ದಾರೆ. ಹಿಂದೂ ಅನ್ನೋದು ಧರ್ಮ ಅಲ್ಲ ಅಂತಲೂ ಹೇಳ್ತಾರೆ. ಒಂದು ಕಡೆ ಹಿಂದೂಗಳು ನಾವೆಲ್ಲ ಒಂದು ಅಂತ ಈ ದೇಶದ ಪ್ರಜೆಗಳಲ್ಲಿ ಗೊಂದಲವನ್ನು ಮೂಡಿಸ್ತಾ ಇರೋದು ವಿಷಾದನೀಯ ಸಂಗತಿ. ಹೀಗಿರುವಾಗ ಇದೇ ರೀತಿ ನಡೀತಾ ಬಂದ್ರೆ ಈ ದೇಶದಲ್ಲಿ ಸಂವಿಧಾನ ಇದ್ರೆ ಮಾತ್ರ ಈ ದೇಶ ಇರುತ್ತೆ, ದೇಶ ಇದ್ರೆ ಜನ ಇರ್ತಾರೆ. ಸಂವಿಧಾನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೇ ಜಾತಿ ಧರ್ಮ ಭೇದಗಳನ್ನು ಮರೆತು ಸಂವಿಧಾನದ ಉಳಿವಿಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿರೋ ಕಾರಣದಿಂದ ನಾವೆಲ್ಲರೂ ಈ ಒಂದು ವಿಚಾರವನ್ನು ಪ್ರತಿಭಟಿಸಬೇಕಾಗ್ತದೆ. ಹಾಗೂ ಆ ಕಿಶೋರನವನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು, ಇಲ್ಲ ಅವನ್ನ ಗಲ್ಲಿಗೇರಿಸಬೇಕು. ಆದರೆ ಕೇಂದ್ರ ಸರ್ಕಾರ ಒಬ್ಬ ಈ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೆ ಇವರಿಂದ ಯಾವುದೇ ರೀತಿ ರಕ್ಷಣೆ ಸಿಗೋದಿಲ್ಲ ಅನ್ನೋದು ಖಾತ್ರಿಯಾಗಿದೆ ಇವತ್ತು. ಆದ್ದರಿಂದ ಜನ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಸನಾತನವಾದಿಗಳ ಅಧಿಕಾರವನ್ನು ಅಂತ್ಯಗೊಳಿಸೋದಕ್ಕೆ ಇವರನ್ನ ಅಧಿಕಾರದಿಂದ ಕಿತ್ತೊಗೆಯೋದಕ್ಕೆ ಮುಂದಾಗಬೇಕು ಅಂತೇಳಿ ಈ ಒಂದು 17ನೇ ತಾರೀಕು ಕೊಟ್ಟಿರುವಂತಹ ಬಂದ್ಗೆ ವರ್ತಕರು, ಜನಸಾಮಾನ್ಯರು, ಜನಪ್ರತಿನಿಧಿಗಳು ಯಾರೇ ಆಗ್ಬೋದು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿ ಸಂವಿಧಾನ ರಕ್ಷಣೆಗಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ ಅಂತೇಳಿ ಜನತೆಯಲ್ಲಿ ನಾನು ಕೋರ್ತಾ ಇದ್ದೇನೆ.